ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ದರ್ಶನ್ ಪುಟ್ಟಣ್ಣನವರು ಸರ್ವೋದಯ ಕರ್ನಾಟಕ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲು ಈಗಾಗಲೇ ನಮ್ಮ ರೈತ ಸಂಘ, ದಲಿತ ಸಂಘರ್ಷ ಸಮಿತಿ, ಸರ್ವೋದಯ ಕರ್ನಾಟಕ ಪಕ್ಷ ತೀರ್ಮಾನ ಆಗಿದೆ. ಅವರು ವಿದೇಶದಲ್ಲಿ MS ಮುಗಿಸಿ ತಂದೆ ಆದ ಸಾಫ್ಟ್ವೇರ್ ಕಂಪನಿಗಳನ್ನ ಮಾಡಿಕೊಂಡು ಕೆಲಸ ನಿರ್ವಹಿಸ್ತಾರೆ. ಪ್ರಪಂಚದ 40 ದೈತ್ಯ ಕಂಪನಿಗಳು, ಸಾಫ್ಟ್ವೇರ್ ಕಂಪನಿಗಳ CEO ಇವರು ಕೂಡ ಒಬ್ಬರಾಗಿ ಕೆಲಸ ಮಾಡ್ತಾರೆ. ಅಂಥ ಒಂದು ಅತ್ಯುನ್ನತ ಹುದ್ದೆಗಳೆಲ್ಲ ಬಿಟ್ಟು ಗ್ರಾಮೀಣ ಸಮುದಾಯದ ಪರವಾಗಿ, ರೈತರ ಪರವಾಗಿ, ಶೋಷಿತರ ಪರವಾಗಿ, ದಲಿತರ ಪರವಾಗಿ ಹೋರಾಟ ಮಾಡಿ ಗ್ರಾಮೀಣ ಸಮುದಾಯದ ವಿದ್ಯಾಭ್ಯಾಸದ ಅನಾನುಕೂಲವನ್ನು ಕಣ್ಣಿಂದ ನೋಡಿ ಅದನ್ನು ಸರಿ ಮಾಡಬೇಕು ಅನ್ನೋ ಮುಖ್ಯ ಉದ್ದೇಶದಿಂದ ಇವರು ಚುನಾವಣಾ ಕಣಕ್ಕೆ ಬಂದು ಪ್ರವೇಶ ಮಾಡ್ತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ಸರ್ವಾನುಮತದಿಂದ ಈ ಸರ್ವೋದಯ ಕರ್ನಾಟಕದ ಪಕ್ಷದ ಪರವಾಗಿ ಅವ್ರನ್ನ ಬೆಂಬಲ ಮಾಡಬೇಕು ಅಂತ ಈ ರಾಜ್ಯದ ಜನತೆಯಲ್ಲಿ ನಾನು ವಿನಂತಿಸುತ್ತೇನೆ. ಮೇಲುಕೋಟೆ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಗೆ ಟಫ್ ಫೈಟ್ ಶುರುವಾಗಿದೆ. ಆದರೆ ಗೆಲ್ಲೋದು ಮಾತ್ರ ದರ್ಶನ್ ಅವರೇ. ಯಾಕಂದ್ರೆ ದರ್ಶನ್ ಕ್ಷೇತ್ರದ ಜನರಿಗಾಗಿ ತಮ್ಮ ಸರ್ವಸ್ವವನ್ನು ಅರ್ಪಿಸಿದ್ದಾರೆ. ಇವರ ಸಮಾಜ ಸೇವೆಗೆ, ಅನ್ನದಾತರಿಗಾಗಿ ಮಿಡಿಯುವ ಇವರ ಹೃದಯವಂತಿಕೆಯನ್ನ ಕ್ಷೇತ್ರದ ಜನರು ಮೆಚ್ಚಿಕೊಂಡಿದ್ದಾರೆ. ಕ್ಷೇತ್ರದ ಜನ ದರ್ಶನ್ ಪುಟ್ಟಣ್ಣಯ್ಯ ಅವರನ್ನ ಮೆಚ್ಚಿಕೊಂಡಿರೋದು ಕೇವಲ ರೈತರ ಒಳಿತಿಗಾಗಿ ಮಾಡಿರೋ ಕಾರ್ಯಗಳನ್ನ, ಸಮಾಜ ಸೇವೆಯನ್ನ ನೆನೆದು ಅಲ್ಲ, ಕ್ಷೇತ್ರದ ಜನರ ಸೇವೆಗಾಗಿ ತಮ್ಮ ತನು ಮನವನ್ನ ಅರ್ಪಿಸಿದ್ದಾರೆ. ನಾಯಕನಂತೆ ಗುರುತಿಸಿಕೊಳ್ಳದೆ, ಭೇದ ಭಾವ ಮಾಡದೆ, ಪ್ರತಿಯೊಬ್ಬರನ್ನ ಮೇಲು ಕೀಳಾಗಿ ನೋಡದೆ, ಎಲ್ಲರನ್ನ ಒಂದಾಗಿ ಕಾಣುವ ಇವರ ಮಾನವೀಯ ಗುಣವನ್ನ ಜನ ಅಪ್ಪಿಕೊಂಡಿದ್ದಾರೆ. ಸನ್ಮಾನ್ಯ ಶ್ರೀ ದರ್ಶನ್ ಪುಟ್ಟಣ್ಣಯ್ಯವ್ರನ್ನ ನಾವೆಲ್ಲರೂ ಕೂಡ ಬೆಂಬಲಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘ, ದಲಿತ ಸಂಘರ್ಷ ಸಮಿತಿ ಹಾಗೂ ಇನ್ನಿತರ ಪ್ರಗತಿಪರ ಸಂಘಟನೆ ಒಳಗೊಂಡಿರ್ತಕ್ಕಂಥ ಸರ್ವೋದಯ ಕರ್ನಾಟಕ ಪಕ್ಷ ಅದು ಈಗ ಮುನ್ನೆಲೆಗೆ ಬಂದಿದೆ. ಅದರ ಅಭ್ಯರ್ಥಿಯಾಗಿ ಸ್ಪರ್ಧಿಸತಕ್ಕಂಥ ದರ್ಶನ್ ಪುಟ್ಟಣ್ಣಯವರಲ್ಲಿ ಭಾಳಷ್ಟು ಕನಸುಗಳಿದ್ದಾವೆ. ಅವರಿಗೆ ಏನರೂ ಕೂಡ ಗ್ರಾಮೀಣಾಭಿವೃದ್ಧಿ ಸ್ಪಷ್ಟವಾಗಿ ಆಗಬೇಕು. ನಿತ್ಯವೂ ಜನರೊಂದಿಗೆ ಬೆರೆತು ನಿತ್ಯ ಕ್ಷೇತ್ರದ ಸಂಚಾರ ಮಾಡಿ ನೊಂದವರ ಪಾಲಿಗೆ ಭರವಸೆಯಾಗಿದ್ದಾರೆ. ಅಷ್ಟೇ ಅಲ್ಲ, ಕ್ಷೇತ್ರದ ಜನತೆ ವ್ಯವಸ್ಥೆ ಕಲ್ಪಿಸಿಕೊಡಬೇಕು. ಅಲ್ಲದೆ ಅವರ ಬೆಳೆಗಳಿಗೆ ಸಾರಿಗೆ ಸಂಪರ್ಕ ಕೂಡ ಉತ್ತಮವಾಗಿರಬೇಕು ಅನ್ನೋ ಉದ್ದೇಶವನ್ನ ಮನದಲ್ಲಿಟ್ಕೊಂಡು ಜನಪರ ಸೇವೆಯನ್ನ ಮಾಡಬೇಕು ಅಂತ ಅಖಾಡಕ್ಕೆ ಇಳಿದಿದ್ದಾರೆ. ಹೀಗೆ 10 ಹಲವು ಜನಪರ ಕಾರ್ಯಗಳನ್ನ ಮಾಡಬೇಕು ಅನ್ನೋ ಗುರಿಯನ್ನ ಇಟ್ಕೊಂಡು ದರ್ಶನ್ ಪುಟ್ಟಣ್ಣಯ್ಯ ವಿಧಾನಸಭಾ ಚುನಾವಣೆಗೆ ತಯಾರಾಗಿದ್ದಾರೆ. ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ನಡೆಸುತ್ತಿದ್ದಾರೆ. ಸಮಾಜ ಸೇವೆಯನ್ನೇ ತಮ್ಮ ಉಸಿರಾಗಿಸಿಕೊಂಡಿರೋ ದರ್ಶನ್ ಅವರು ಈ ಬಾರಿ ಮೇಲುಕೋಟೆ ಕ್ಷೇತ್ರಕ್ಕೆ ನಾಯಕರಾಗಲಿದ್ದಾರೆ. ವೈಯಕ್ತಿಕ ವರ್ಚಸ್ಸು, ಅನ್ನದಾತರ ಪ್ರಾಬಲ್ಯ, ದರ್ಶನ್ಗೆ ಸಿಗುತ್ತೆ ಚಾನ್ಸ್. ತಂದೆ ಹೆಸರು, ಜನರೇ ಉಸಿರು, ಎಲ್ಲೆಡೆ ದರ್ಶನ್ ಪುಟ್ಟಣ್ಣಯ್ಯ ಮಿಂಚು. ಕ್ಷೇತ್ರದ ಮನೆ ಮಗನಂತೆ ಜನರ ಕಷ್ಟಕ್ಕೆ ಸದಾ ಸ್ಪಂದಿಸೋ ಇವರ ಗುಣಕ್ಕೆ ಜನರು ಋಣಿಯಾಗಿದ್ದಾರೆ. ಇಂತಹ ವ್ಯಕ್ತಿತ್ವ ಇರೋ ಜನಸೇವಕ ಕ್ಷೇತ್ರದ ಜನಪ್ರತಿನಿಧಿಯಾಗಬೇಕು ಅನ್ನೋದು ಕ್ಷೇತ್ರದ ಜನರ ಅಭಿಪ್ರಾಯ. ಮೇಲುಕೋಟೆ ಜನರಿಗೆ ಬೇಕಿರೋದು ಸೀದಾ ಸಾದಾ ನಾಯಕ. ಆ ನಾಯಕನೇ ದರ್ಶನ್ ಪುಟ್ಟಣ್ಣಯ್ಯ. ಸದ್ಯ ಕ್ಷೇತ್ರದಲ್ಲಿರೋ ಟ್ರೆಂಡ್ ಅನ್ನ ನೋಡಿದ್ರೆ ಜನಸೇವೆಯ ಗುಣಗಳನ್ನ ಹೊಂದಿರೋ ದರ್ಶನ್ ಪುಟ್ಟಣ್ಣಯ್ಯ ಗೆಲ್ಲೋ ಚಾನ್ಸಸ್ ಜಾಸ್ತಿನೇ ಇದೆ.